ಕನ್ನಡದ ಪ್ರತಿಭಾನ್ವಿತ ಹಾಗೆ ಬಹುಬೇಡಿಕೆಯ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭಯಂಕರ್ ನಮ್ಮ ಜೊತೆ ಇದ್ದಾರೆ. ತುಂಬ ದೊಡ್ಡ ಜರ್ನಿ ಇದೆ, ಬಟ್ ಇನ್ನೊಂದಿಷ್ಟು ದಿನಗಳ ನಂತರ ಮತ್ತೆ ನಮ್ಮ ಕೈಗೆ ಸಿಗ್ದಂಗೆ ಆಗ್ಬೋದು. ಅದಕ್ಕೆ ಈಗಲೇ ಮಾತಾಡ್ಸೋಣ. ನಕುಲ್ ಅವರೇ ನಮಸ್ಕಾರ, ಹೇಗಿದ್ದೀರಿ? ಹೇಗೆ ನಡೀತಾ ಇದೆ ಜರ್ನಿ ಎಲ್ಲ? ಸೋ ಫಾರ್ ಸೋ ಗುಡ್ ಸರ್, ಚೆನ್ನಾಗಿ ನಡೀತಾ ಇದೆ. ಈಗಷ್ಟೇ ಅಮೋರ ಅಂತ ಒಂದು ಹಾಡು ರಿಲೀಸ್ ಮಾಡಿದ್ದೀವಿ, ಪಾರ್ಟ್ನರ್ ಅನ್ನೋ ಅಪ್ಕಮಿಂಗ್ ಫಿಲ್ಮಿಂದ. ಜನರು ತುಂಬ ಇಷ್ಟಪಟ್ಟಿದ್ದಾರೆ, ಸೊ ವೆರಿ ಹ್ಯಾಪಿ. ಎಸ್ ನಕುಲ್, ಸಹಜವಾಗಿ ಅಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದೊಂದು ಸಾಂಗ್ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾವುದೋ ಒಂದು ಸಾಂಗ್ ಮುಖಾಂತರ ಪರಿಚಯ ಆಗ್ತಾನೆ ಇರ್ತೀವಿ, ಬಟ್ ಸದ್ದಿಲ್ಲದೆ ತೆರೆಮರೆಯಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತೀವಿ. ನೀವು ಕೂಡ ಹಾಗೆ ಆಗಿದ್ದೀರಿ. ಕನ್ನಡ ಮಾತ್ರ ಅಲ್ಲ, ಹೊರಭಾಷೆಯಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಭಾಷೆಯ ಸಿನಿಮಾಗಳಾಗಿರ್ಬೋದು, ಕನ್ನಡ ಸಿನಿಮಾಗಳು ಸದ್ಯಕ್ಕೆ ಯಾವುದೆಲ್ಲ ನಡೀತಾ ಇದೆ ಅಂತ? ಈಗಷ್ಟೊಂದು ಹಿಂದಿ ಮೂವಿ ಮುಗಿಸ್ದೆ ಆ್ಯಸ್ ಅ ಕಾಂಪೋಸರ್. ಮತ್ತು ಮೇಜರ್ ಆ್ಯಸ್ ಅ ಕಾಂಪೋಸರ್ ಕನ್ನಡ ಮೂವಿ ಮೇಲೆ ವರ್ಕ್ ಮಾಡ್ತಿರೋದು. ಅದು ಬಿಟ್ಟು ಪ್ರಭಾಸ್ ಅವ್ರದ್ದೊಂದು ಮೂವಿ ಬರ್ತಾಯಿದೆ, ಅದರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ನಾಟ್ ಆಸ್ ಅ ಕಾಂಪೋಸರ್, ನನ್ನ ಫ್ರೆಂಡ್ ಕಾಂಪೋಸ್ ಮಾಡ್ತಾ ಇದ್ದಾನೆ, ಸೊ ನಾನು ಅವನ್ನ ಹೆಲ್ಪ್ ಮಾಡ್ತಾಯಿದ್ದೀನಿ ಆ್ಯಸ್ ಅ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿ. ಹಾಗೂ ರೆಹಮಾನ್ ಸರ್ ಜೊತೆ ಅಂತೂ ಸಾಕಷ್ಟು ಮೂವಿಗಳು ಆಗಿದೆ ಮಾಡಿ. ಆಲ್ಮೋಸ್ಟ್ 2016 ಹಿಡಿದಿದ್ದು ಒಂದು 9-10 ವರ್ಷ ಅವ್ರ ಜೊತೆ ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಕೈ ಇಟ್ಟಿದ್ದೀನಿ. ಬಿಟ್ಟರೆ ಒಂದು 1.5 years ಬ್ಯಾಕ್ ಅಮರನ್ ಅಂತ ಒಂದು ಮೂವಿ ಬಂದಿತ್ತು. ಸೊ ಅದರಲ್ಲಿ ನಾನು ನನ್ನ ವೈಫು ಇಬ್ಬರು ಹಾಡು ಹಾಡಿ, ಆ ಹಾಡಂತೂ ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು, ಉಯಿರೆ ಅಂತ. ಸೊ ದ್ಯಾಟ್ ವಾಸ್ ರಿಯಲಿ ಸ್ಪೆಷಲ್. ಹಾಗೆ ಅನೇಕ ಭಾಷೆಗಳೆಲ್ಲ, ತುಳುವಲ್ಲಿ ಮುಂಚೆ ಕೆಲಸ ಮಾಡ್ತಿದ್ದೆ ಮಣಿಕಾಂತ್ ಕದ್ರಿ ಸರ್ ಜೊತೆ. ಬಿಫೋರ್ ಐ ಬಿಕೇಮ್ ಅ ಕಾಂಪೋಸರ್, ಆ ಟೈಮಲ್ಲಿ ರಘು ದೀಕ್ಷಿತ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ, ಗಿರಿಧರ್ ದಿವಾನ್ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೆ. ಚೆನ್ನೈಯಲ್ಲಿ ವಿದ್ಯಾಸಾಗರ್ ಸರ್ ಆಗಿರ್ಬೋದು, ಅನಿರುದ್ಧ್ ರವಿಚಂದರ್ ಆಗಿರ್ಬೋದು, ಅನಿರುದ್ಧ್ ಜೊತೆನೂ ಸಾಕಷ್ಟು ಮೂವಿಯಲ್ಲಿ ಕೆಲಸ ನಡೆದಿದೆ. ದರ್ಬಾರಿಂದ ಹಿಡಿದಿದ್ದು ಡಾನ್ ಆಗಿರಲಿ, ಆಲ್ಮೋಸ್ಟ್ ಲಾಸ್ಟ್ ಮೂವಿ ನಾನು ವರ್ಕ್ ಮಾಡಿದ್ದವ್ರ ಜೊತೆ ಜವಾನ್ ಮೇಲೆ. ಹಾಗೆ ಎಸ್, ಈಗ ಸಹಜವಾಗಿ ಅಂದರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗ್ತಾ ಇರುವಂಥದ್ದು ಅಮೋರ ಸಾಂಗು, ಅಜಯ್ ಅವರ ಪಾರ್ಟ್ನರ್ ಸಿನಿಮಾದ್ದು. ಸೊ ಅಮೋರ ಬಗ್ಗೆ ಹೇಳುವಂತಂದರೆ ಕಾಂಪೋಸಿಷನ್ ಹೇಗಾಯಿತು, ಸೊ ಆಮೇಲೆ ಹೆಂಗೆ ಪ್ಲಾನ್ ಆಗಿತ್ತು, ಈಗ ಹೆಂಗೆ ರಿವ್ಯೂ ಬರ್ತಾ ಇದೆ ಅಂತ? ಅಮೋರ ಆ್ಯಕ್ಚುಲಿ ಒಂಥರ ಎಕ್ಸ್ಪೆರಿಮೆಂಟಲ್ ಸಾಂಗ್ ಅಂತ ಹೇಳ್ಬೋದು. ಇನಿಷಿಯಲಿ ಸರ್ ಪ್ಲ್ಯಾನ್ ಇದ್ದಿದ್ದು ಒಂದು ಪ್ರೀ ವೆಡ್ಡಿಂಗ್ ಸಾಂಗ್ ಥರ ಮಾಡೋಣ ಅಂತ. ಈಗ ಜಿಮ್ಕಿ ಕಮಲ್ ಬಂದು ಹಿಟ್ಟಾಯಿತು, ಅಥವಾ ಅಂಥದ್ದು ಎಷ್ಟೊಂದು ಹಾಡುಗಳು ಹಿಟ್ಟಾಗಿವೆ ಆ ಸಿಚುವೇಷನಲ್ಲಿ, ಆ ಪ್ಯಾಟರ್ನಲ್ಲಿ. ಸೊ ಹಾಗೇನಾದರೂ ಮಾಡಿದರೆ ವರ್ಕೌಟ್ ಆಗುತ್ತೆ ಅಂತ ನಾವು ಒಂದಷ್ಟು ಅನೇಕ ಹಾಡುಗಳನ್ನು ಮಾಡಿದ್ವಿ, ನಾವು ಕಷ್ಟಪಡ್ತಾನೆ ಇದ್ವಿ. ಬಟ್ ಅಲ್ಟಿಮೇಟ್ಲಿ ಯಾಕೋ ಅದು ಆಲ್ರೆಡಿ ಓವರ್ ಯೂಸ್ಡ್ ಸಿಚುವೇಶನ್ ಅಂತ ನಮ್ಗೆ ಅನ್ಸಕ್ಕೆ ಶುರುವಾಯಿತು ಮಾಡ್ತಾ. ಎಲ್ಲ ಮೂವಿಯಲ್ಲೂ ಅದೇ ಥರ ಬರ್ತಿದೆಯಲ್ವ ಅಂತ. ಆಲ್ಮೋಸ್ಟ್ ತಮಿಳ್ ಮಲಯಾಳಂ ಪ್ಯಾಟರ್ನಲ್ಲಿ, ಈ ಕಡೆ ನೋಡಿ ತೆಲುಗು ಅದೇ ಥರ ನಡೀತಾ ಇತ್ತು. ಸೊ ಸಿನ್ಸ್ ಇಟ್ಸ್ ಅ ಲವ್ ಸ್ಟೋರಿ, ನಾವು ಅಂದ್ಕೊಂಡ್ವಿ ಓಕೆ, ಈ ಮೂವಿಯಲ್ಲಿ ಡಾನ್ಸ್ ನಂಬರ್ ಅಂತ ಯಾವುದೂ ಇಲ್ಲ, ನಾವು ಕಷ್ಟಪಡ್ತಿರೋದೊಂದು ಡಾನ್ಸ್ ನಂಬರ್ಗೆ. ವೈ ನಾಟ್ ಹ್ಯಾವ್ ಅ ಡಾನ್ಸ್ ನಂಬರ್ ಫಾರ್ ದೆಮ್? ಅಂದರೆ ಈಗ ಮದುವೆ ಅಂದ ತಕ್ಷಣ ಗುಂಪು ಬರುತ್ತೆ, ಒಂದು 20 ಜನ ಡಾನ್ಸರ್ಸ್ ಇರ್ತಾರೆ, ಅದ್ರಲ್ಲಿ ಫ್ಯಾಮಿಲಿನೂ ಇನ್ವಾಲ್ವ್ ಮಾಡಬೇಕು, ಎಲ್ಲ ಫ್ರೆಂಡ್ಸು ಬರಬೇಕು ಅದರಲ್ಲಿ. ಆ ಥರ ಮಾಡೋಕ್ಕಿಂತ ಲೆಟ್ಸ್ ಫೋಕಸ್ ಆನ್ ಹೀರೋ ಆ್ಯಂಡ್ ಹೀರೋಯಿನ್. ಆ್ಯಂಡ್ ಅವ್ರಿಗೆ ಹೆಂಗೆ ಅನ್ಸುತ್ತೆ, ಮದುವೆ ಸಿಚುವೇಶನ್ ತೆಗೆದ್ಬಿಟ್ಟು ಔಟ್ಡೋರ್ ಹೋಗ್ಬಿಡೋಣ ಅಂತ ಡಿಸೈಡ್ ಆಗಿ ನಾನು ಹಿಂಗೊಂದು ಟ್ಯೂನ್ ಮಾಡಿ ಕಳಿಸ್ದೆ ಸರ್ಗೆ. ಸೊ ಕಾಂಪೋಸಿಷನಲ್ಲೇ ನಾನೇ ಹಾಡುವಾಗ ಏನಾದರೂ ಬಾಯಿಗೆ ಬರ್ತಾ ಇರುತ್ತಲ್ಲ, ಸೊ ಅಮೋರ ಅಂತ ಬಂದುಬಿಡ್ತು ನಾನು ಕಾಂಪೋಸ್ ಮಾಡಿದಾಗ್ಲೇ. ಹಾಗೆ ಕಳಿಸ್ದೆ, ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅವ್ರಿಗೆ. ಏನೂ ಡಿಫ್ರೆಂಟ್ ಆಗಿದೆ, ಬಟ್ ಸಖತ್ ಕ್ಯಾಚ್ ಆಗಿದೆ ಅಮೋರ ಕೇಳೋಕ್ಕೆ ಅಂತ. ಅಲ್ಲಿಂದ ಹುಟ್ಟಿದ್ದು. ಆಮೇಲೆ ಫಾರಿನ್ ಲೊಕೇಶನ್ಗೆ ಹೋಗ್ಬಿಟ್ಟು ಶೂಟ್ ಮಾಡ್ಬೋದು ಈ ಹಾಡು, ಒಂಥರ ಸ್ಪ್ಯಾನಿಷ್ ವೈಬಲ್ಲಿದೆ, ತುಂಬ ಮಾಡರ್ನ್ ಆಗಿದೆ. ಲೆಟ್ಸ್ ಟ್ರೈ ಶೂಟಿಂಗ್ ಇನ್ ಸಮಥಿಂಗ್ ಲೈಕ್ ಥೈಲ್ಯಾಂಡ್ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿ ಫೈನಲಿ ದೆ ಫೆಲ್ಟ್ ಪಾಂಡಿಚೇರಿ ವಾಸ್ ದ ಬೆಸ್ಟ್ ಲೊಕೇಶನ್ ಈ ಹಾಡಿಗೆ. ಆಲ್ಸೋ ಟ್ರಾವೆಲ್ ಅದೆಲ್ಲ ಕನ್ಸಿಡರ್ ಮಾಡಿದರೆ ಸೊ ಪಾಂಡಿಚೇರಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಅಥವಾ ಕೊರಿಯೋಗ್ರಾಫರ್ ಆಗಿರ್ಬೋದು, ಮುರಳಿ ಮಾಸ್ಟ್ರು ಅವರೆಲ್ಲ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಸೊ ಆ ಥರ ಆಗಿ ಅಮೋರ ಹುಟ್ಟಿದ್ದು. ಬೇಸಿಕಲಿ ಒಂದು ಡಿಫ್ರೆಂಟ್ ಸಾಂಗ್ ಥರ ಮಾಡೋಣ, ಡಾನ್ಸ್ ಸಾಂಗ್ ಬಟ್ ಫಾರ್ ಲವರ್ಸ್ ಅಂತ ಹೇಳ್ಕೊಂಡು ಹುಟ್ಟಿರೋ ಹಾಡಿದ್ದು.